ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಬಗ್ಗೆ ಸಮಗ್ರವಾದಂಥ ವರದಿಯನ್ನು ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ. ಇವತ್ತಿನ ಎಪಿಸೋಡ್ನಲ್ಲಿ ಈ ಸಿನಿಮಾದ ಬುಕ್ಕಿಂಗ್ ರಾಜಧಾನಿ ಬೆಂಗಳೂರಿನ 3 ಚಿತ್ರಮಂದಿರಗಳಲ್ಲಿ ಈಗಾಗಲೇ ಆರಂಭವಾಗಿದೆ. ಯಾವೆಲ್ಲ ಚಿತ್ರಮಂದಿರ? ಈಗಾಗಲೇ ನಿಮಗೆ ಗೊತ್ತಿರುವಂತೆ ಒಂದು ಪ್ರಸನ್ನ, ಮತ್ತೊಂದು ಮುಖ್ಯ ಚಿತ್ರಮಂದಿರ ನರ್ತಕಿಯಾಗಿ ಮಗದೊಂದು JP ನಗರದ ಸಿದ್ದೇಶ್ವರ. ಅರ್ಲಿ ಮಾರ್ನಿಂಗ್ ಶೋ ಇದೆ 2 ಚಿತ್ರಮಂದಿರಗಳಲ್ಲಿ. ಪ್ರಸನ್ನಾಗಿ JP ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6:05 ಪ್ರಸನ್ನ ಚಿತ್ರಮಂದಿರದಲ್ಲಿ ಮೊದಲ ಪ್ರದರ್ಶನ ಆರಂಭವಾದರೆ 6:15 JP ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ. JP ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಕೇವಲ ಒಂದೇ ಒಂದು ಪ್ರದರ್ಶನ ಈಗಷ್ಟೇ ಓಪನ್ ಆಗಿರೋದು. ಮತ್ತಷ್ಟು ಪ್ರದರ್ಶನಗಳು ಆಡ್ ಆನ್ ಆಗ್ಬೋದು, ಆದರೆ ಸದ್ಯಕ್ಕೆ ಕೇವಲ ಒಂದೇ ಒಂದು ಪ್ರದರ್ಶನ. ಇನ್ನು ನರ್ತಕಿ ಚಿತ್ರಮಂದಿರದಲ್ಲಿ ಬೆಳಗಿನ ಆಟ ಇಲ್ಲ, ಅಂದರೆ ಅರ್ಲಿ ಮಾರ್ನಿಂಗ್ ಶೋ ಇಲ್ಲ, ಫ್ಯಾನ್ ಶೋ, ರೆಗ್ಯುಲರ್ 4 ಪ್ರದರ್ಶನ. ನರ್ತಕಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ 10:30 ಮೊದಲ ಪ್ರದರ್ಶನ ಆರಂಭವಾಗುತ್ತೆ. ಅದಾದ ಬಳಿಕ ಮಧ್ಯಾಹ್ನ 1:30, ಸಂಜೆ 4:30 ಆಗಿ ರಾತ್ರಿ 7:30. ಆದರೆ ಪ್ರಸನ್ನದಲ್ಲಿ ಬೆಳಗ್ಗೆ 6:05 ವಿಶೇಷ ಪ್ರದರ್ಶನ. ಉಳಿದಂತೆ 10:30, 1:30, 4:30 ಹಾಗೆ ರಾತ್ರಿ 7:30 ಜೊತೆಗೆ ರಾತ್ರಿ 10:30. ಮೊದಲ ದಿನ ಬರೋಬ್ಬರಿ 6 ಪ್ರದರ್ಶನ. ರೆಗ್ಯುಲರ್ ಆಗಿ ಪ್ರಸನ್ನ ಚಿತ್ರಮಂದಿರ 5 ಪ್ರದರ್ಶನ ಇರುತ್ತೆ. 5 ಪ್ರದರ್ಶನದಲ್ಲೂ ಕಲಾಸಿಪಾಳ್ಯ ಸಿನಿಮಾದ ಪ್ರದರ್ಶನ. ಇನ್ನು ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ಹಾಕಿರುವಂತಹ ಬೃಹತ್ ಫ್ಲೆಕ್ಸ್. 19ಕ್ಕೆ ಸಿನಿಮಾದ ರಿಲೀಸು. ಈಗಾಗಲೇ ಬೃಹತ್ ಫ್ಲೆಕ್ಸನ್ನು ಇಲ್ಲಿ ಅಳವಡಿಸಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ನಿನ್ನೆಯಷ್ಟೇ ಅಳವಡಿಸಲಾದಂತಹ ಬೃಹತ್ ಫ್ಲೆಕ್ಸ್. ಆರಂಭದಲ್ಲಿ ಮುಂಭಾಗದಲ್ಲಿ ಇತ್ತು, ಅದು ಇನ್ನೊಂದು ಫ್ಲೆಕ್ಸ್. ಅದನ್ನು ಕೂಡ ಈಗ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಆರಂಭದಲ್ಲಿ ಇದ್ದಂಥ ಫ್ಲೆಕ್ಸ್. ಪ್ರಸ್ತುತ ಇರುವಂಥದ್ದು ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇನ್ನು ಸಿದ್ದೇಶ್ವರ JP ನಗರ ಈಗಾಗಲೇ ಹೇಳಿದ್ದೀನಿ 6:15 ಪ್ರದರ್ಶನ ಇರಲಿ. ಇನ್ನು ಪ್ರಸನ್ನ ಚಿತ್ರಮಂದಿರದಲ್ಲಿ 6:05 ಪ್ರದರ್ಶನ ಯಾವ ಮಟ್ಟಕ್ಕಿದೆ ಈಗಾಗಲೇ ನೋಡ್ತಾ ಇದ್ದೀರಿ. ನಾವು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಹೌಸ್ಫುಲ್ ಆಗಿರುತ್ತೆ ಬಿಡಿ. ಪ್ರಸ್ತುತ ಯಾವ ರೀತಿಯಾಗಿದೆ ನೋಡಿ. ದ್ವಿತೀಯ ದರ್ಜೆ ಫುಲ್ಲು, ಕಾರಣ ಗೊತ್ತೇ ಇದೆ, ಸೆಲೆಬ್ರೇಷನ್ಗಾಗಿ. ಬಾಲ್ಕನಿ, ಕಾರ್ನರ್ ಸೀಟ್ ಅಷ್ಟೇ ನೋಡಿ. ಈ ಮೂಲೆ, ಈ ಕಡೆ, ಈ ಮೂಲೆ, ಇಷ್ಟೇ ಇರೋದು. ಮತ್ತೆಲ್ಲ ಸೋಲ್ಡ್ ಔಟು. 10:30 ಇವೆಲ್ಲ ಆಗುತ್ತೆ, ಬುಕ್ಕಿಂಗ್ ಆಗುತ್ತೆ. ಇದು ಯಾಕಂತ ಹೇಳಿದ್ರೆ ಈಗಷ್ಟೇ ಬುಕ್ಕಿಂಗನ್ನು ಓಪನ್ ಮಾಡ್ಕೊಂಡಿರೋದು. ಕೇವಲ 6:05 ಪ್ರದರ್ಶನ ಅಷ್ಟೇ ಬುಕ್ಕಿಂಗ್ ಓಪನ್ ಆಗಿದ್ದು ಆರಂಭದಲ್ಲಿ. ಹಾಗೆ ನೋಡಿದರೆ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗಿದೆ ಪ್ರಸನ್ನ ಚಿತ್ರಮಂದಿರದಿಂದ. ನಮ್ಮ KD ಸಿನಿಮಾ ರಿಲೀಸ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಚಿತ್ರಮಂದಿರದ ಮುಂಭಾಗದಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ರು. ಈಗಾಗಲೇ ನೋಡ್ತಾ ಇದ್ದೀರಾ. ಇದೇ ಫ್ಲೆಕ್ಸ್ ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾವಾಗ ಬಿತ್ತೋ ಅವಾಗ ಗೊತ್ತಾಗಿರೋದು ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಕಮಿಂಗ್ ಸೂನ್ ಅಂತ. ಪ್ರಸನ್ನ ಚಿತ್ರಮಂದಿರದಲ್ಲಿ ಇತ್ತೀಚೆಗೆ ದರ್ಶನ್ ಅವರ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಯಿತು, ಎಲ್ಲ ಪ್ರಸನ್ನ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ. ಅದ್ಭುತವಾದಂಥ ಪ್ರತಿಕ್ರಿಯೆ. ಕರಿಯ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ. ಇದೀಗ ಕಲಾಸಿಪಾಳ್ಯ ಸಿನಿಮಾದ ಸರದಿ. ಈ ಸಿನಿಮಾ ಅದು ಹೇಗೆ ಮೋಡಿ ಮಾಡುತ್ತೋ ಕಾದು ನೋಡಬೇಕು. ಒಟ್ಟಾರೆಯಾಗಿ ಬೆಳಗಿನ ಫ್ಯಾನ್ ಶೋಗಂತೂ ಅದ್ಭುತವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅದೇನೇ ಇರಲಿ, ಅತ್ಯದ್ಭುತವಾದಂಥ ಸಿನಿಮಾ. 2004ರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಸಿನಿಮಾ. ಈ ಸಿನಿಮಾವನ್ನು ಈಗಾಗಲೇ ನೀವು ನೋಡಿದರೆ ಎಲ್ಲಿ ನೋಡಿದ್ರಿ, ಯಾವ ಚಿತ್ರಮಂದಿರದಲ್ಲಿ ನೋಡಿದ್ರಿ, ಆ ಸಂದರ್ಭದ ಕ್ರೇಜ್ ಯಾವ ರೀತಿಯಾಗಿತ್ತು. ಹಾಗೆ ಪ್ರಸ್ತುತ ಈಗ ನಾಡ್ದು 19ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಂದರ್ಭದಲ್ಲಿ ನೀವು ನೋಡೋದಾದರೆ ಯಾವ ಚಿತ್ರಮಂದಿರದಲ್ಲಿ ನೋಡೋದಕ್ಕೆ ಬಯಸ್ತೀರಿ? ಎಲ್ಲವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.